ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಾಲಿ ಲಾಲಿ ಜೂಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೂಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೂ ಜೂ ಜೂಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಜೂ ಜೂ ಲಾಲಿ ಲಾಲಿ ಲಾಲಿ. ನೋಡಿದ್ಯಾ ಅಣ್ಣ, ಹಿತಾ ದುರ್ಗನ್ ಮೇಲೆ ಎಷ್ಟು ಕನ್ಸನ್ ತೋರಿಸ್ತಾಳೆ ಅಂತ. ಇವಳನ್ನ ನೋಡಿದ್ರೆ ನಮ್ಮ ಅಂಬಿಕಾತ್ಗೆ ಮಿನಿ ವರ್ಷನ್ ಅಂತ ಅನ್ಸಲ್ವಾ? ನನಗೂ ಹಾಗೆ ಅನ್ಸ್ತು ಶಾನ್ವಿ. ಕೆಳಗ್ ಕೂತ್ಕೋ, ಕೆಳಗ್ ಕೂತ್ಕೋ. ಥ್ಯಾಂಕ್ಸ್. ರಿಸಲ್ಟ್ ಬಂತು. Is it? ಏ ವಾವ್, ಎಲ್ಲಾದ್ರಲ್ಲೂ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ಯಾ. ನಮ್ಮ ಹಿತಾ ಪುಟ ಜಾಣೆ. ಹೌದು ಡ್ಯಾಡಿ, ನಾನು ಯಾವಾಗ್ಲಾದ್ರೂ ಒಳ್ಳೇದ್ ಮಾಡಿದ್ರೆ ನಾನು ತಲೆ ತಟ್ತಿರಲ್ಲ. ನಾನೇನ್ ಸಣ್ಣ ಹುಡುಗಿನಾ? ಅಬ್ಬಾ, ನೀನ್ ಸಣ್ಣ ಹುಡುಗಿ ಅಲ್ವಾ, ದೊಡ್ಡ ಹುಡುಗಿನಾ? ಸರಿ, ಹಂಗಾದ್ರೆ ಇನ್ಮೇಲೆ ತಲೆ ತಟ್ಟಲ್ಲ, ತಲೆಗೆ ಮುಟಕ್ತೀನಿ. Yes. Yes. ಏನಣ್ಣ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಯಾ? ಶಾನ್ವಿ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನನ್ನ ಮಗಳು ನನಗೆ ಚಾಕ್ಲೇಟ್ ಕೊಡೋದು ಅಂದ್ರೆ ಇದೊಂಥರ ವಂಡರ್ ಶಾನ್ವಿ. ಐ ಜಸ್ಟ್ ಕಾಂಟ್ ಬಿಲೀವ್. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. Love you, Magle. Love you so much.
ನೀನು ನನಗೆ ಮತ್ತೆ ವಾಪಸ್ ಸಿಕ್ಕಿದ್ಯಾ ಅಂತ ಅನ್ನಿಸ್ತಾ ಇದೆ. ಈಗ ನಾನು ಇವತ್ತು ಮಾಡಿದ ಕೆಲಸ ಅಷ್ಟು ಖುಷಿ ಕೊಟ್ಟಿದೆ ಅಂದರೆ ನಿನಗೆ ನನಗೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ ಕಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ದುರ್ಗಾ, ನಿನಗೆ ಮುಖ ಕೊಟ್ಟು ಮಾತಾಡ್ಸೋಕ್ಕಾಗದಷ್ಟು ಸಣ್ಣವನಾಗ್ಬಿಟ್ಟೆ ನಾನು ಅಂತ ಅನ್ನಿಸ್ತಾ ಇದೆಯಮ್ಮ. ನಿನ್ನ ಚಿಕ್ಕಮ್ಮ ಮಾಡಿದ ತಪ್ಪಿನಿಂದ ನಿನ್ನ ಜೀವನನೇ ಬಲಿಯಾಗ್ಬಿಡ್ತಾ ಇತ್ತು. ಅವಳು ಯಾವಾಗಲೂ ಇದೇ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ರೂ ಕೂಡ ನಾನು ನಿನ್ನ ಬದುಕಿಗೆ ಕೊಳ್ಳಿ ಇಟ್ಬಿಡ್ತಿದ್ನಲ್ಲ ಅಂತ ಅನ್ನಿಸ್ತು. ಒಂದು ರೀತಿಲಿ ನಾನು ಅಪರಾಧಿನೇ. ಸಾಧ್ಯ ಆದರೆ ನಿನ್ನ ಚಿಕ್ಕಮ್ಮನ್ನ ಕ್ಷಮಿಸ್ಬಿಡು ಮಗಳೇ. ಅಯ್ಯಯ್ಯೋ, ನೀವ್ ಆ ಥರ ಎಲ್ಲ ಹೇಳ್ಬೇಡಿ ಚಿಕ್ಕಪ್ಪ. ಚಿಕ್ಕಮ್ಮಂದಾಗ್ಲಿ ನಿಮ್ದಾಗ್ಲಿ ಇದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ. ಒಂದ್ ರೀತಿಲಿ ನೋಡಿದ್ರೆ ಚಿಕ್ಕಮ್ಮ ಹೇಳಿದ್ದೆ ಸರಿ. ನಾನಿಲ್ಲಿ ಎಲ್ರಿಗೂ ಭಾರವಾಗಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಭಾರನ? ಬಳ್ಳಿಗೆ ಕಾಯಿ ಭಾರವಾಗತ್ತ? ಏನೇನೋ ಯೋಚನೆ ಮಾಡಬೇಡ. ನೀನು ನಮ್ಮ ಮನೆ ಮಹಾಲಕ್ಷ್ಮಿ. ನಿನ್ನಿಂದ ನಮ್ಮ ಮನೆಗೆ ಯಾವತ್ತೂ ಒಳ್ಳೇದಾಗಿದೆಯೇ ವಿನಃ ಕೆಟ್ಟದ್ದಾಗಿಲ್ಲ. ಏನೇ ಆದರೂ ನೀನು ನನ್ನ ಮಗಳು ಅನ್ನೋ ಸತ್ಯ ಮಾತ್ರ ಸುಳ್ಳಲ್ಲ ಅಲ್ವಾ ದುರ್ಗಾ? ಅದು ಆ ಕಂಕಣನ ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಕೊರಗಬೇಡ ಮಗಳೇ. ನೀನು ಮುಂದೆ ಮದುವೆ ಆಗಿ ಒಳ್ಳೆ ಮನೆ ಸೇರ್ತೀಯ. ಅಲ್ಲಿರೋ ಎಲ್ಲರೂ ನಿನ್ನನ್ನು ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಏನೋ ಗೊತ್ತಿಲ್ಲ ಚಿಕ್ಕಪ್ಪ, ಮುಂದಾಗದ್ನ ಯೋಚಿಸೋ ಸ್ಥಿತಿಲಂತೂ ನಾನಿಲ್ಲ. ನನ್ನ ಹಣೆ ಬರ್ದಲ್ಲ ಅದ್ ಏನ್ ಬರ್ದಿದ್ಯೋ ನಾನು ಅದನ್ನ ಒಪ್ಕೊಳ್ತೀನಿ ಅಷ್ಟೆ. ಏನಾಯ್ತು ಚಿಕ್ಕಪ್ಪ? ಏನಾದ್ರೂ ಮರ್ತ್ರಾ? ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ.